ಹಲೋ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ಸ್ಟಮಕ್ ಇನ್ಫೆಕ್ಷನ್ ತುಂಬಾ ಆಗ್ತಿರುತ್ತೆ ಸರ್. PM ಪಾಯಿಂಟ್ಸ್ ಯೂಸ್ ಮಾಡಿದಾಗ ಕ್ಲಿಯರ್ ಆಗುತ್ತೆ, ಮತ್ತೆ ಬರುತ್ತೆ. ಕಾಳ್ ಫುಡ್ಸ್ ಏನಾದ್ರು ತಗೊಂಡ್ಬಿಟ್ರೆ ಸ್ವಲ್ಪ ಹೊತ್ತು 1-2 hours ಚೆನ್ನಾಗಿರ್ತೀನಿ ಅಷ್ಟೇ. ಇಂಡೈಜೆಷನ್ ಫೀಲ್ ಆಗುತ್ತೆ, ಇಲ್ಲ ಸಡನ್ ಸ್ಟಮಕ್ ಪೇನ್ ಬಂದ್ಬಿಡುತ್ತೆ. ಸ್ಟಮಕ್ ಪೇನ್ ಬಂದಾಗ ಮೋಷನ್ ಪಾಸ್ ಮಾಡ್ಬಿಡ್ಬೇಕು. ತುಂಬಾ ಸ್ಟಮಕ್ ದೇ ಪ್ರಾಬ್ಲಮ್ ಆಗ್ತಿರುತ್ತೆ. ಕಲರ್ಸ್ ಹಾಕಿದ್ರು ವಾಕಿಂಗ್ ಮಾಡ್ಬೇಕು ಅಂತಾರೆ ಸರ್, ಅದು ಒಂದ್ ಬಿಟ್ಟು ಎಲ್ಲ ಮಾಡ್ಕೊಂತಾ ಇದೀನಿ. ಸ್ಟಮಕ್ ಸ್ಟ್ರೆಂಥನ್ ಆಗ್ತಾನೆ ಇಲ್ಲ. ಸೋಲಾರ್ ಫ್ಲೆಕ್ಸ್ ಅನ್ನ ಸರಿ ಮಾಡಿ. ನಾನು ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ವಾ, ಸೋಲಾರ್ ಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡಿ. ಹಾ ಸರ್. ಸರಿನಾ? ಸಾಧ್ಯ ಆದ್ರೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಶುಂಠಿ ನೀರನ್ನ ಕುಡಿಯಿರಿ. ರೆಗ್ಯುಲರ್. ರೆಗ್ಯುಲರ್ ಏನಿಲ್ಲ, 2 ದಿನಕ್ಕೊಮ್ಮೆ ಮಾಡಿ. ಶುಂಠಿಯನ್ನ ಬಿಸಿ ನೀರಲ್ಲಿ ಹಾಕಿ ಡಿಕಾಷನ್ ಮಾಡ್ಕೊಂಡು ಅದನ್ನು ಲಿಟಲ್ ಬಿಟ್ ಕುಡೀರಿ. ಸ್ವಲ್ಪ ತಣ್ಣಗಾದ ನಂತರ ಲೋ ಆಗಿ ಕುಡಿಯಿರಿ. ಖಾಲಿ ಹೊಟ್ಟೆಗೆ ತಗೋಬೇಕಾ? ಖಾಲಿ ಹೊಟ್ಟೆ ಯಾವುದೇ ಫುಡ್ ತಗೋಬೇಕಾದ್ರೆ ಖಾಲಿ ಹೊಟ್ಟೆನೆ ಬೆಸ್ಟ್. ಸರಿನಾ? ಅದನ್ನ ಮಾಡ್ತಾ ಬನ್ನಿ. ಸೋಲಾರ್ ಫ್ಲಕ್ಸ್ ಅನ್ನ ರೆಡಿ ಮಾಡ್ಕೊಂಡ್ರೆ ನಿಮ್ ಡಿಸೀಸ್ ವಾಸಿ ಆಗತ್ತೆ. ಸಾಧ್ಯ ಅದು ಸೋಲಾರ್ ಫ್ಲೆಕ್ಸ್ ಹಾ ಸರ್, ನೀವ್ ಹೇಳಿದ್ರಲ್ಲ, ಅದು ರೆಗ್ಯುಲರ್ ಮಾಡ್ಬೇಕಾ? ಸೋಲಾರ್ ಫ್ಲೆಕ್ಸ್ ಪಾಯಿಂಟ್ 2 days once? ಒಂದು ಜಾಸ್ತಿ ನಿಮ್ಗೆ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ಒನ್ ವೀಕ್ ರೆಗ್ಯುಲರ್ ಮಾಡಿ. ಇಲ್ಲ ನಿಮ್ಗೆ ಸ್ವಲ್ಪ ಸಿಂಪ್ಟಮ್ಸ್ ಇದೆ ಅಂದ್ರೆ 2 ದಿನಕ್ಕೊಮ್ಮೆ ಮಾಡಿ. ಇನ್ನೂ ಸ್ವಲ್ಪ ಇದೆ ಅಂದ್ರೆ 3 ದಿನಕ್ಕೊಮ್ಮೆ ಮಾಡಿ. ಅದು ಮಂತ್ ಒನ್ಸ್ ಅಂತೂ ಆಗ್ತಿರುತ್ತೆ ಸರ್. ಎಸ್, ಮಂತ್ ಅಲ್ಲಿ ಒನ್ಸ್ ಆಗ್ತಾ ಇರುತ್ತೆ. ಬೆಸ್ಟ್ ಮಾಡಿ. 2 days once ಮಾಡಿದ್ರೆ ಏನಫ್ ಅಲ್ವಾ ಸರ್? ನಿಮಗೆ 2 days ಒನ್ಸ್ ಇಲ್ಲ,